ಸಬ್ಸ್ಕ್ರೈಬ್ ಮಾಡಿ ಬೇಸಿಕ್ ಟ್ಯುಟೋರಿಯಲ್ಸ್ ಫಾರ್ ಯು ಯೂಟ್ಯೂಬ್ ಕನ್ನಡ ಚಾನಲ್. ಆನಂತರ ಪಕ್ಕದಲ್ಲಿರೋ ನೋಟಿಫಿಕೇಶನ್ ಐಕನ್ನ ಪ್ರೆಸ್ ಮಾಡಿ ಮುಂದಿನ ಎಲ್ಲ ವೀಡಿಯೋಸ್ ನಿಮ್ಮ ಇಮೇಲ್ ಬರೋ ಥರ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಮ್ಮ ಈ ಬೇಸಿಕ್ ಟ್ಯುಟೋರಿಯಲ್ಸ್ ಫಾರ್ ಯೂಟ್ಯೂಬ್ ಕನ್ನಡ ಚಾನಲಲ್ಲಿ ಕನ್ನಡದಲ್ಲಿ ಸುಮಾರಷ್ಟು ಟ್ಯುಟೋರಿಯಲ್ಸ್ ಅವೈಲೇಬಲ್ ಇದೆ. ಎಕ್ಸೆಲ್ ಇರ್ಬೋದು, ವರ್ಡ್, ಪವರ್ ಪಾಯಿಂಟ್, HTML ಮತ್ತು 300ಗೂ ಅಬೌಟ್ ಟೆಕ್ನಾಲಜಿ ರಿಲೇಟೆಡ್ ವೀಡಿಯೋಸ್ ಇದೆ. ಯಾರಿಗಾದರೂ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಒಮ್ಮೆ ಹೋಗಿ ಆ ವೀಡಿಯೋಸ್ನ ವಿಸಿಟ್ ಮಾಡಿ. ಹಾಯ್ ಫ್ರೆಂಡ್ಸ್, ಮತ್ತೆ ಬೇಸಿಕ್ ಟ್ಯುಟೋರಿಯಲ್ಸ್ ಫಾರ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಈ ದಿನದ ವಿಡಿಯೋ ನಾವು ನಮ್ಮ ಆಂಡ್ರಾಯ್ಡ್ ಮೊಬೈಲ್ ಅಥವಾ iOS ಮೊಬೈಲ್ನ ಒಂದು ವಾಕಿ ಟಾಕಿ ಅಥವಾ ಇಂಟರ್ಕಾಮ್ ಥರ ಯಾವ ಥರ ಯೂಸ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಯೂಶುವಲಿ ವಾಕಿ ಟಾಕಿನ ಪೊಲೀಸ್ನವರು ಅಥವಾ ಯಾವುದಾದ್ರು ಸೆಕ್ಯೂರಿಟಿ ಡಿಪಾರ್ಟ್ಮೆಂಟಲ್ಲಿ ಯೂಸ್ ಮಾಡ್ತಿರ್ತಾರೆ. ಸೊ ಅದು ವೈರ್ಲೆಸ್ ಥ್ರೂ ವರ್ಕ್ ಮಾಡ್ತಾ ಇರುತ್ತೆ ಮತ್ತು ಅದರಲ್ಲಿ ಗ್ರೂಪ್ ಕಾಲ್ಸ್ ಅಟ್ ಎ ಟೈಮ್ ಮಾತಾಡ್ಬೋದು. ಈ ಒಂದು ಅಪ್ಲಿಕೇಶನ್ನ ಯೂಸ್ ಮಾಡಿ ನಾವು ನಮ್ಮ ಮೊಬೈಲ್ನ ವಾಕಿ ಟಾಕಿ ಅಥವಾ ಇಂಟರ್ಕಾಮ್ ಥರ ನಾವು ಯೂಸ್ ಮಾಡ್ಬೋದು. ಅಂಥ ಅಪ್ಲಿಕೇಶನ್ನ ಕಂಪ್ಲೀಟ್ ಡೀಟೇಲ್ಸ್ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಫ್ರೆಂಡ್ಸ್, ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡೋದಿಷ್ಟೇ, ಈ ವಿಡಿಯೋನ ಎಂಡರ್ಗೂ ನೋಡಿ. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಆದರೆ ಈ ಲೈಕ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಲೈಕ್ ಮಾಡಿ. ಇಲ್ಲಿವರೆಗೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಸಬ್ಸ್ಕ್ರೈಬ್ ಮಾಡಿ. ಶೇರ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ವಾಟ್ಸಪ್ಪಲ್ಲಿ, ಗೂಗಲ್ ಪ್ಲಸ್ಸಲ್ಲಿ, ಫೇಸ್ಬುಕ್ಕಲ್ಲಿ ಶೇರ್ ಮಾಡಿ. ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನ್ ಹೆಸರು ಇಂಟರ್ಕಾಮ್ ಫಾರ್ ಆಂಡ್ರಾಯ್ಡ್ ಅಂತ. 5 ಲಕ್ಷ ಡೌನ್ಲೋಡ್ ಆಗಿದೆ, 4.1 ರೇಟಿಂಗ್ ಇದೆ. ಈ ಒಂದು ಅಪ್ಲಿಕೇಶನ್ ನಿಮಗೆ 100 ಮೀಟರ್ಸ್ ರೇಡಿಯಸಲ್ಲಿ ನಿಮ್ಗೆ ಎಲ್ಲಿ ಬೇಕಾದ್ರೆ ಇದನ್ನು ಯೂಸ್ ಆಗುತ್ತೆ. ಇದನ್ನು ನೀವು ವೈಫೈ ಅಥವಾ ಬ್ಲೂಟೂತ್ ಥ್ರೂ ಸಹ ಯೂಸ್ ಮಾಡ್ಬೋದು. ಇದಕ್ಕೆ ಯಾವುದೇ ರೀತಿಯ ಇಂಟರ್ನೆಟ್ನ ಅವಶ್ಯಕತೆ ಇಲ್ಲ. ಸುಮಾರಷ್ಟು ಆಪ್ಸ್ ಇರುತ್ತೆ, ಬಟ್ ಅದಕ್ಕೆ ಇಂಟರ್ನೆಟ್ನ ಅವಶ್ಯಕತೆ ಇರುತ್ತೆ. ಇದಕ್ಕೆ ಆ ಥರ ಏನು ಅವಶ್ಯಕತೆ ಇಲ್ಲ. ಇದನ್ನು ವೈಫೈ ಅಥವಾ ಬ್ಲೂಟೂತ್ ಥ್ರೂ ನೀವು 100 ಮೀಟರ್ ರೇಡಿಯಸಲ್ಲಿ ಎಲ್ಲಿ ಬೇಕಾದ್ರೆ ನೀವು ಈ ಒಂದು ಮೊಬೈಲ್ನ ವಾಕಿ ಟಾಕಿ ಅಥವಾ ಇಂಟರ್ಕಾಮ್ ಆಗಿ ಯೂಸ್ ಮಾಡ್ಬೋದು. ಫ್ರೆಂಡ್ಸ್, ಈ ಅಪ್ಲಿಕೇಶನ್ನು ನಿಮಗೆ ಪ್ಲೇಸ್ಟೋರಲ್ಲಾದರೂ ಸಿಗುತ್ತೆ, ಇಲ್ಲ ನಾನು ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ನೀವು ಅಲ್ಲಿಂದಾದರೂ ಡೌನ್ಲೋಡ್ ಮಾಡ್ಬೋದು. ಅಥವಾ ನೀವು ನಮ್ಮ ವೆಬ್ಸೈಟ್ www.basictutorials.in ಅನ್ನೋ ಒಂದು ವೆಬ್ಸೈಟಲ್ಲಿ ಸಹ ಇದನ್ನು ಹೋಗಿ ಡೌನ್ಲೋಡ್ ಮಾಡ್ಬೋದು. ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿದ ನಂತರ ಓಪನ್ ಅಂತ ಕೊಡಿ. ಓಪನ್ ಕೊಟ್ಟಾಗ ನಿಮ್ಗೆ ಒಂದಷ್ಟು ಪರ್ಮಿಷನ್ಸ್ ಕೇಳುತ್ತೆ. ಆ ಪರ್ಮಿಷನ್ಸನ್ನು ನೀವು ಕೊಟ್ಟು ಅಲೋ ಮಾಡಿದ್ರೆ ನಿಮಗೆ ಫಸ್ಟ್ ಇಂಟರ್ಫೇಸ್ ಈ ಥರ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಫಸ್ಟ್ ಬರುತ್ತೆ ವಾಯ್ಸ್ ಡಿಟೆಕ್ಷನ್ ಅಂತ. ವಾಯ್ಸ್ ಯಾವ್ದಾದ್ರು ನಿಯರ್ ಬೈ ಇರೋಂಥವ್ರು ಇದೇ ಆಪ್ ಯೂಸ್ ಮಾಡ್ತಾ ಇದ್ದರೆ ಅದನ್ನು ಡಿಟೆಕ್ಟ್ ಮಾಡೋಕ್ಕೋಸ್ಕರ. ನೆಕ್ಸ್ಟ್ ನಿಮಗೆ ಲೌಡ್ ಸ್ಪೀಕರ್ ಆಫು ಮತ್ತು ಆನ್ಗೆ ಇಲ್ಲ ಆಪ್ಷನ್ ಇರುತ್ತೆ. ಇದು ಬಂದು ನಿಮಗೆ ಸೌಂಡ್ ಎಫೆಕ್ಟ್ಸ್ ಆಫು ಮತ್ತು ಆನ್ಗೆ ಈ ಒಂದು ಆಪ್ಷನ್ನ ನಾವು ಯೂಸ್ ಮಾಡ್ಬೋದು. ಸಪೋಸ್ ನಾನೀಗ ಯಾವುದಾದ್ರೂ ಕನೆಕ್ಟ್ ಮಾಡಬೇಕಂದ್ರೆ ಮಿಡಲ್ ಬಟನ್, ಕಾಂಪಾಸ್ ಬಟನ್ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿದ್ರೆ ಸಾಕು. ನಮಗೆ 2 ಥರ ಆಪ್ಷನ್ ಕೇಳುತ್ತೆ, ಒಂದು ಬ್ಲೂಟೂತ್ ಮತ್ತು ವೈಫೈ. ಸಪೋಸ್ ಬ್ಲೂಟೂತ್ ಇರೋ ಮೊಬೈಲೇ ನಾವು ನಮ್ಮ ಒಂದು ರೇಡಿಯಸ್ 100 ಮೀಟರ್ ರೇಡಿಯಸಲ್ಲಿ ನಾವು ಯೂಸ್ ಮಾಡಿ ಅದರಲ್ಲೂ ಇದೇ ಅಪ್ಲಿಕೇಶನ್ ಯೂಸ್ ಮಾಡಿದರೆ ನೀವು ಡೈರೆಕ್ಟಾಗಿ ಬ್ಲೂಟೂತ್ ಥ್ರೂ ಕನೆಕ್ಟ್ ಮಾಡ್ಬೋದು. ಅಥವಾ ವೈಫೈ ಅಂದರೆ ನೀವು ವೈಫೈ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಮೊಬೈಲ್ನೇ ನೀವು ಹಾಟ್ಸ್ಪಾಟ್ ಆಗಿ ಕ್ರಿಯೇಟ್ ಮಾಡಿ ವೈಫೈ ರೇಂಜ್ನ ಕ್ರಿಯೇಟ್ ಮಾಡ್ಬೋದು. ಅಥವಾ ಎಲ್ಲರೂ ಒಂದೇ ವೈಫೈ ನೆಟ್ವರ್ಕಲ್ಲಿ ವರ್ಕ್ ಮಾಡ್ತಾ ಇದ್ದರೆ ಈ ಡೈರೆಕ್ಟ್ ವೈಫೈ ಸೆಟ್ಟಿಂಗ್ಸ್ ಅಂತ ಹೋಗಿ ನೀವು ಅಲ್ಲಿಂದ ಸಹ ಆ ಒಂದು ಮೊಬೈಲ್ನ ಕನೆಕ್ಟ್ ಮಾಡ್ಬೋದು. ರೈಟ್ ಸೈಡ್ 3 ಡಿಜಿಟ್ಸ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಮೆನು ಬಟನ್ ಓಪನ್ ಆಗುತ್ತೆ, ಸೆಟ್ಟಿಂಗ್ಸ್ ಓಪನ್ ಆಗುತ್ತೆ. ನೀವು ಇಲ್ಲಿಂದ ಸಹ ಬ್ಲೂಟೂತ್ ಅಥವಾ ವೈಫೈ ಸೆಟ್ಟಿಂಗ್ಸ್ನ ನೀವು ಚೇಂಜ್ ಮಾಡಿಕೊಂಡು ಕನೆಕ್ಟ್ ಮಾಡ್ಬೋದು. ನಾನೀಗ ಜಸ್ಟ್ ಒಂದು ಬ್ಲೂಟೂತ್ ಕನೆಕ್ಟ್ ಮಾಡಿ ಚೆಕ್ ಮಾಡಿ ತೋರಿಸ್ತೀನಿ. ನಾನು ಈಗ ಇಲ್ಲಿ ಒಂದು ಮೊಬೈಲ್ನ ಬ್ಲೂಟೂತ್ ಥ್ರೂ ಕನೆಕ್ಟ್ ಮಾಡಿದ್ದೀನಿ. ನಿಮಗೆ ಇಲ್ಲಿ ಸ್ಪೀಕರ್ ಕೇಳಿಸಲ್ಲ, ಯಾಕಂದರೆ ನಾನು ಈಗ ಈ ಮೊಬೈಲ್ ಸ್ಕ್ರೀನ್ನ ರೆಕಾರ್ಡ್ ಮಾಡ್ತಿರೋ ಕಾರಣ ಅದರಲ್ಲಿ ಆಡಿಯೋ ಮ್ಯೂಟ್ ಆಗಿರುತ್ತೆ. ಸೊ ಆ ಕಾರಣಕ್ಕೆ ಅದು ನಿಮಗೆ ಕೇಳಲ್ಲ. ಬಟ್ ಅಲ್ಲಿ ಗ್ರೀನ್ ಕಲರ್ ಲೈನ್ ಒಂದು ನಿಮಗೆ ಪ್ರೋಗ್ರೆಸ್ ಬಾರ್ ಥರ ತೋರಿಸ್ತಿರ್ತೀನಿ ನೋಡಿ. ಸೊ ನಾನು ಇನ್ನೊಂದು ಮೊಬೈಲ್ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇರೋದು ಒಂದು ಇಂಡಿಕೇಶನ್ನು ನಮಗೆ ಆ ನೆಟ್ವರ್ಕ್ ಥ್ರೂ ತೋರಿಸುತ್ತೆ, ಗ್ರೀನ್ ಸಿಂಬಲ್ ಥರ. ಹೀಗೆ ನಾವು ಈ ಒಂದು ಅಪ್ಲಿಕೇಶನ್ ಯೂಸ್ ಮಾಡಿ ನಾವು ನಮ್ಮ ಮೊಬೈಲ್ನ ವಾಕಿ ಟಾಕಿ ಅಥವಾ ಇಂಟರ್ಕಾಮ್ ಥರ ಯೂಸ್ ಮಾಡ್ಬೋದು. ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನ್ ನಿಮ್ಗೆ ಇಷ್ಟ ಆಗಿದೆ ಆದರೆ ದಯವಿಟ್ಟು ಲೈಕ್ ಮಾಡಿ. ಎಷ್ಟು ಸಾಧ್ಯನೋ ಅಷ್ಟು ವಾಟ್ಸಪ್ಪಲ್ಲಿ, ಗೂಗಲ್ ಪ್ಲಸ್ಸಲ್ಲಿ, ಫೇಸ್ಬುಕ್ಕಲ್ಲಿ ಶೇರ್ ಮಾಡಿ. ಏನೇ ಸಲಹೆ ಸೂಚನೆಗಳಿದ್ರು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ನಾನು ಯಾವಾಗೂ ರಿಪ್ಲೈ ಮಾಡೋಕ್ಕೆ ರೆಡಿ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.